ಕ್ವಾರ್ಟರ್ ಮಾತ್ರ ಗೊತ್ತಿರೋದಕ್ಕೆ ಅವರು ಕ್ವಾರ್ಟರ್ ಹೇಳಿದ್ದಾರೆ. ಗ್ರೇಟರ್ ಅಲ್ಲ, ಕ್ವಾರ್ಟರ್ ಅಂತ ಹೇಳಿದ್ದಂಥ ಆರೋಪಕ್ಕೆ ತಿರುಗೇಟಿದು. ಗ್ರೇಟರ್ ಬೆಂಗಳೂರು ಬಗ್ಗೆ ಮೊದಲು ಯೋಚಿಸಿದ್ದೇ ಬಿಜೆಪಿಯವರು. ನಾನು ಈಗ ಬಂದ ಮೇಲೆ ಅದನ್ನು ಕೈಗೆತ್ತಿಕೊಂಡಿದ್ದೇನೆ. 1.5 ಕೋಟಿ ಜನ ಪಾಲಿಕೆಯನ್ನು ಮ್ಯಾನೇಜ್ ಮಾಡೋದು ಕಷ್ಟ. ಆಡಳಿತಾತ್ಮಕವಾಗಿ 3 ಕಾರ್ಪೊರೇಷನ್ ಮಾಡಲು ಚಿಂತನೆ ಮಾಡಲಾಗಿತ್ತು. ಈಗ ಅಧಿಕಾರಕ್ಕೆ ಬಂದಿದ್ದೀವಿ, ಅದನ್ನು ಮುಂದುವರಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಕ್ವಾರ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕ್ವಾರ್ಟರ್ ಗೊತ್ತಲ್ವಾ, ಅದಕ್ಕೆ ಅವರು ಕ್ವಾರ್ಟರ್ ಬಗ್ಗೆನೇ ಮಾತಾಡ್ತಾರೆ, ಗ್ರೇಟರ್ ಬಗ್ಗೆ ಮಾತನಾಡೋದಿಲ್ಲ. ಆರೋಪಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರೇ ಗ್ರೇಟರ್ ಬೆಂಗಳೂರು ಬಗ್ಗೆ ಯೋಚನೆ ಮಾಡಿದ್ದು, ನಾನು ಬಂದ ಮೇಲೆ ಅದನ್ನು ಕೈಗೆತ್ತಿಕೊಂಡಿದ್ದೇನೆ. ಬೆಂಗಳೂರು ವಿಭಜನೆ ಮಾಡೋದು ನಾನಲ್ಲ, ಬಿಜೆಪಿಯವರ ಕಲ್ಪನೆ, ಬಟ್ ನಾನು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅವರಿಗೆ ಕ್ವಾರ್ಟರ್ ಜ್ಞಾಪಕ ಇರೋದಲ್ಲ, ಅವ್ರಿಗೆ ಗ್ರೇಟರ್ ಬೆಂಗಳೂರು ಅಂದ್ರೆ ಗೊತ್ತಿಲ್ಲ, ಕ್ವಾರ್ಟರ್ ಮಾತ್ರ ಗೊತ್ತಿರೋದು ಅವರಿಗೆ. ಅವರು ಅದಕ್ಕೆ ಪಾಪ ಕ್ವಾರ್ಟರ್ ಹೇಳಿದ್ದಾರೆ. ಈ ಬೆಂಗಳೂರನ್ನ ಅನ್ವೀಲ್ಡಿ ಆಗಿದೆ ಅಂಥೇಳಿ ಇದನ್ನ ಬೆಂಗಳೂರು ಡಿವೈಡ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದವರೇ ಬಿಜೆಪಿಯವರು. ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನು ಯೋಚನೆ ಮಾಡಿದರು. ಆಮೇಲೆ ನಾನು ಬಂದ ಮೇಲೆ ಅನ್ವಿಲ್ಡಿ ಆಗಿದೆ. ಬಿಕಾಸ್ ಇವತ್ತು 1.5 ಕೋಟಿ ಜನ ಇದ್ದಾರೆ ಬೆಂಗಳೂರು ನಗರದಲ್ಲಿ. 1.5 ಕೋಟಿ ಜನರನ್ನ ಒಂದು ಕಾರ್ಪೊರೇಷನ್ನು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಒಬ್ಬ ಕಮಿಷನರು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ, ಗ್ರೇಟರ್ ಬೆಂಗಳೂರು ಇರ್ತದೆ. ಆಡಳಿತಾತ್ಮಕವಾಗಿ 3 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನ ಮಾಡಬೇಕು ಅಂತೇಳಿ ನಾನು ಹಿಂದೆ ಇದ್ದಾಗಲೇ BS ಪಾಟೀಲು, ಸಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೆ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ. ಅವರಿಗೆ ಕ್ವಾರ್ಟರ್ ಜ್ಞಾಪಕ ಇರೋದಲ್ಲ, ಅವ್ರಿಗೆ ಗ್ರೇಟರ್ ಬೆಂಗಳೂರು